ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಬಾಯಿ ಬಿಟ್ಬಿಟ್ಟಿದ್ದಾರೆ. ಎಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ತಲೆ ಭಾರ ಆಗೋ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ರಲ್ಲ, ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಇಷ್ಟು ದಿವಸ ಈ ಸಲ ಟ್ರಂಪ್ ಅವರ ಸ್ಪೀಚ್ ಒಂದ್ಸಲಿ ಹೆಡ್ಫೋನ್ ಹಾಕೊಂಡು ಕೇಳಿ ಏನೇನು ಮಾತಾಡಿದಾರೆ ಅಂತ. ನೀವಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವದ ಪ್ರಧಾನಿಗಳು, ಅಧ್ಯಕ್ಷರು, ಹಣಕಾಸು ಸಚಿವರು, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಎಲ್ಲಾ ಇಡೀ ಜಗತ್ತಿನ ಟಾಪ್ ಬ್ರೈನ್ಸ್ ಕೂತಿರೋ ಜಾಗದಲ್ಲಿ, ಎಕಾನಮಿಸ್ಟ್ಗಳು, ಸೈಂಟಿಸ್ಟ್ಗಳು ಎಲ್ಲ ಕೂತಿರೋ ಜಾಗದಲ್ಲಿ ಟ್ರಂಪ್ ಆಡಿರೋ ಮಾತುಗಳನ್ನ ನೀವು ಕೇಳಿಸ್ಕೋಬೇಕು. ಒಂದಷ್ಟು ಝಲಕ್ ನಾವು ನಿಮಗೆ ಹೇಳ್ತೀವಿ, ಕೇಳಿ. ಸುಮಾರಿದೆ. ಅದರಲ್ಲಿ ಎಲ್ಲಿ ನಡೀತಿರೋದು? ಸ್ವಿಟ್ಜರ್ಲೆಂಡ್ ಅಲ್ಲ, ಅಲ್ಲಿ ಡಾವೋಸ್ ಅಲ್ಲಿ ನಡೀತಾ ಇರೋದು. ಅಲ್ಲಿ ನಿಂತ್ಕೊಂಡು ನಿಮ್ದು ಸ್ವಿಟ್ಜರ್ಲೆಂಡ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಅವರು, ಲೇಡಿ ಅವ್ರು ಟ್ರಂಪ್ ಹೇಳೋದು. ಅವ್ರು ಕಾಲ್ ಮಾಡಿದ್ರು ನನಗೆ, ನಮಗೆ ಟ್ಯಾರಿಫ್ ಹಾಕಬೇಡಿ ಅಂತ ಹೇಳಿದ್ರು. ನಾನು 30% ಟ್ಯಾರಿಫ್ ಹಾಕಿದ್ದೆ ಅವರಿಗೆ. ಹಾಕಬೇಡಿ ಅಷ್ಟೆಲ್ಲ ಹಾಕಬೇಡಿ. ಇಲ್ಲ, ಹಾಕಬೇಕು ಅಂದೆ ನಾನು. ಇಲ್ಲ, ನಾವು ತುಂಬಾ ಸಣ್ಣ ಕಂಟ್ರಿ ಅಂತ ಹೇಳಿದ್ರು. ನೀವು ಸಣ್ಣ ಕಂಟ್ರಿ, ಬಟ್ ದುಡ್ಡಲ್ಲಿ ಭಾರಿ ಜೋರಿದ್ದೀರಾ. $41 ಬಿಲಿಯನ್ ನಮ್ಮಿಂದ ಮಾಡ್ಕೊಂಡಿದ್ದೀರಾ ನೀವು. ವಾಚ್ ಎಲ್ಲ ಮಾರಿ, ಸ್ವಿಸ್ ವಾಚ್ಗಳನ್ನೆಲ್ಲ ಮಾರಿ. ಡೆಫಿಸಿಟ್ ಭಾರಿ ದೊಡ್ಡದಿದೆ ನಿಮ್ದು, ದೇಶ ಸಣ್ಣದಾದ್ರೂ ಕೂಡ. ಟ್ರೇಡ್ ಡೆಫಿಸಿಟ್ ಅಂತ ಹೇಳಿದೆ. ನೋ, ಯು ಕೆನಾಟ್ ಅಂತ ಲೇಡಿ ಹೇಳ್ತಾನೆ ಇದ್ರು. ಒಂದೇ ಸಮ ನಾನ್ ಸ್ಟಾಪ್ ಹೇಳ್ತಾ ಇದ್ರು. ನೋಡೋಷ್ಟು ನೋಡಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಫೋನ್ ಇಟ್ಟೆ. ಓಕೆ, ಲೆಟ್ಸ್ ಮೇಕ್ ಇಟ್ 39% ಅಂತ ಹೇಳಿ 30ರಿಂದ 39% ಮಾಡಿದೆ ನಾನು ಟ್ಯಾರಿಫ್ನ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಅಷ್ಟು ಮಾತ್ರ ಅಲ್ಲ, ಈ ಕೆನಡಾ ನಮ್ಮ ನೆರೆಹೊರೆ ರಾಷ್ಟ್ರ, ಕೃತಜ್ಞರು. ಅವ್ರಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ ಅವರಿಗೆ. ಕೃತಜ್ಞರು ಅವರು ಇರೋದೇ ನಮ್ಮಿಂದಾಗಿ. ಈ ಸ್ವಿಟ್ಜರ್ಲೆಂಡ್ ಕೂಡ ಉಳ್ಕೊಂಡಿರೋದೇ ನಮ್ಮಿಂದಾಗಿ ಫಿನಾನ್ಷಿಯಲಿ. ಇಲ್ಲಾಂದ್ರೆ ನಾಶ ಆಗಿ ಹೋಗ್ತಿದ್ರು ನೀವೆಲ್ಲ ಅಂತ ಹೇಳಿದ್ರು. ಆಮೇಲೆ ಇಳನ್ ಒಮರ್ ಬಗ್ಗೆ ಮಾತಾಡಿದ್ರು. ಇಳನ್ ಒಮರ್, ಕಾನ್ಸ್ಟಿಟ್ಯೂಷನ್ ನನಗೆ ಆ ಅವಕಾಶ ಕೊಡುತ್ತೆ ಅಂತೇಳಿ ಮಾತಿದ್ರೆ ಭಾಷಣ ಮಾಡ್ತಾರೆ. ಅವ್ರು ಬಂದಿರೋದೆಲ್ಲಿಂದ? ಅವ್ರು ಬಂದಿರೋ ಕಂಟ್ರಿನೇ ಅಲ್ಲ, ಸೊಮಾಲಿಯಾ. ಈ ಸೊಮಾಲಿಯಾದಿಂದ ಲೋ IQ ಪೀಪಲ್ ಎಲ್ಲ ಬೋಟ್ ಹತ್ಕೊಂಡು ಬಂದ್ಬಿಡ್ತಾರೆ. ನಾವು ಈಗ ಎಲ್ಲಿಂದನೂ ಬೋಟ್ ಬರಕ್ಕೆ ಬಿಡಲ್ಲ, ಬ್ಲೋ ಅಪ್ ಮಾಡಿಬಿಡ್ತೀವಿ ಬೋಟ್ಗಳನ್ನು ಅನ್ನೋ ಹೇಳಿಕೆಯನ್ನು ಕೊಟ್ಟರು. ನೆಕ್ಸ್ಟ್, ಎಲ್ಲವೂ ನಮ್ಮಿಂದಲೇ. ಅಮೆರಿಕಾ ಇಸ್ ಬ್ಯಾಕ್. ಇಡೀ ಜಗತ್ತೇ ನಮ್ಮಿಂದ ನಡೀತಿರೋದು. ವಿಶ್ವದ ಆರ್ಥಿಕತೆಯ ಎಂಜಿನ್ ನಾವು. ನಮ್ಮದು ವಿಶ್ವದ ಸರ್ವಶ್ರೇಷ್ಠ ಸೇನಾಪಡೆ. ಎಲ್ಲರಿಗೂ ರಕ್ಷಣೆ ಕೊಡ್ತಿರೋದೇ ಜಗತ್ತಿಗೆ ನಾವು ಅಂತ ಹೇಳಿದ್ರು. ಆಮೇಲೆ ಯುರೋಪ್ ಕಡೆಗೆ ಬಂದು, ಯುರೋಪ್ ಅಂದ್ರೆ ನಂಗೆ ಪ್ರೀತಿನೇ, ಆದರೂ ಸರಿಯಾದ ಡೈರೆಕ್ಷನಲ್ಲಿ ಸಾಗ್ತಾ ಇಲ್ಲ. ವಲಸೆ ಮಿತಿ ಮೀರ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ. ವಲಸೆಯಿಂದ ಯುರೋಪೇ ಹಾಳಾಗಿ ಹೋಗ್ತಾ ಇದೆ. ಸೊ ಯುರೋಪ್ ಸರ್ಕಾರ ನನ್ನ ನೋಡಿ ಕಲಿಬೇಕ್ರಿ ಅಂತ ಅವ್ರಿಗೆ ಉಪದೇಶ ಕೊಟ್ಟರು. ಆಮೇಲೆ ಗ್ರೀನ್ಲ್ಯಾಂಡ್ ಕಡೆಗೆ ಬಂದು, ಗ್ರೀನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಜನರ ಮೇಲೆ ನನಗೆ ಬಹಳ ಗೌರವ ಇದೆ. ನಮ್ಮ ಥರ ಗ್ರೀನ್ಲ್ಯಾಂಡನ್ನು ಯಾರು ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಕೇಳ್ತಿರೋದು, ನಮಗೆ ಬೇಕು ಅಂತೇಳಿ ಪ್ರೊಟೆಕ್ಟ್ ಮಾಡೋಕೆ ಅವ್ರನ್ನ ಚೆನ್ನಾಗಿ ಸೆಕ್ಯೂರಿಟಿ ಕೊಡ್ತೀವಿ. ಆಮೇಲೆ 2ನೇ ಮಹಾಯುದ್ಧ ಟೈಮ್ನಲ್ಲಿ ಒಂದು 5-6 ಗಂಟೆ ಕೂಡ ಅವ್ರ ಕೈಲಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಜರ್ಮನಿ ದಾಳಿಯಿಂದ ಡೆನ್ಮಾರ್ಕ್ಗೆ ಗ್ರೀನ್ಲ್ಯಾಂಡನ್ನು. ನಾವು ಬಂದು ಅದನ್ನು ಕಾಪಾಡಬೇಕಾಯಿತು. ನಾವು ಅದನ್ನು ಉಳಿಸ್ಕೊಂಡ್ವಿ. ಅದನ್ನು ನಾವು ಬಿಟ್ಕೊಟ್ಟಿದ್ದೆ ತಪ್ಪ. ಅವತ್ತಿಂದ ನಾವೇ ಹಿಡ್ಕೋಬೇಕಾಗಿತ್ತು ಅಂತ ಹೇಳಿದ್ರು. ಈಗ ಜಿನ್ಪಿಂಗ್ ಮತ್ತು ಪುಟಿನ್ ಕಣ್ಣು ಹಾಕಿದ್ದಾರೆ ಗ್ರೀನ್ಲ್ಯಾಂಡ್ ಮೇಲೆ. ಆದರೆ ನಾವು ಬಿಡಲ್ಲ. ಅಲ್ಲಿ ಐಸ್ ಗಡ್ಡೆಗಳ ಅಡಿಯಿರೋ ರೇರ್ ಅರ್ಥಗೋಸ್ಕರ ಅಲ್ಲ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ, ಹಾಗೆ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಅಮೆರಿಕ ಗ್ರೀನ್ಲ್ಯಾಂಡನ್ನು ತಗೋಬೇಕು. ಅದನ್ನು ಪಡೆಯೋಕೆ ಡೆನ್ಮಾರ್ಕ್ ಜೊತೆ ಮಾತಾಡ್ತೀನಿ. ಅದನ್ನು ಲೀಸ್ಗೆ ಪಡೆದು ರಕ್ಷಣೆ ಮಾಡೋಕೆ ನಮಗೆ ಇಷ್ಟ ಇಲ್ಲ. ಗ್ರೀನ್ಲ್ಯಾಂಡ್ ನಮ್ಮದು ಆಗಲೇಬೇಕು. ಅವ್ರು ಕೊಟ್ಟರೆ ಸರಿಲ್ಲ, ಕಿತ್ಕೋತೀವಿ. ಗ್ರೀನ್ಲ್ಯಾಂಡ್ ಬಿಗ್ ಬ್ಯೂಟಿಫುಲ್ ಪೀಸ್ ಆಫ್ ಐಸ್, ಬಿಗ್ ಬ್ಯೂಟಿಫುಲ್ ಪೀಸ್ ಆಫ್ ಐಸ್ ಅಂತ ಹೇಳಿದ್ದಾರೆ. ಇತ್ತ ನ್ಯಾಟೋ ಬಗ್ಗೆ ಮಾತನಾಡಿ, ನ್ಯಾಟೋಗೆ ಹೆಚ್ಚು ಹಣ ಕೊಡೋದೇ ನಾವು. ಅದಕ್ಕೆ ಪ್ರತಿಯಾಗಿ ನಮಗೇನು ಸಿಗ್ತಾನೇ ಇಲ್ಲ. ಆದರೆ ಇನ್ಮುಂದೆ ಹಾಗಾಗಲ್ಲ. ಇಡೀ ಜಗತ್ತು ನಮ್ಮನ್ನು ಅಡ್ವಾಂಟೇಜ್ ತಗೊಳ್ಳೋಕ್ಕೆ ನಾನು ಬಿಡೋದಿಲ್ಲ. ಅಮೆರಿಕಾ ಇಸ್ ಬ್ಯಾಕ್ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಓಕೆ, ಏನೋ ಮಾತಾಡ್ತಾರೆ. ಅಮೆರಿಕದಲ್ಲಿದ್ದಾಗ ಈ ಥರ ಅಂತಾರಾಷ್ಟ್ರೀಯ ವೇದಿಕೆಗೆ ಬಂದಾಗಲೂ ಕೂಡ ಇವರು ಸಭ್ಯವಾಗಿ ಮಾತಾಡ್ಬೋದು, ಸ್ವಲ್ಪ ಸ್ಮೂತಾಗಿ ಮಾತಾಡ್ಬೋದು, ಡಿಪ್ಲೊಮ್ಯಾಟಿಕಲಿ ಮಾತಾಡ್ಬೋದು. ಅದರಿಂದ ಮಾರ್ಕೆಟಿಗೆ ಒಂಚೂರು, ಜಾಗತಿಕವಾಗಿ ಶೇರ್ ಮಾರ್ಕೆಟ್ಗಳೆಲ್ಲ ಅಲ್ಗಾಡ್ತಿದ್ದಾವಲ್ಲ, ಒಂಚೂರು ಪ್ರೋತ್ಸಾಹ ಸಿಗ್ಬೋದು. ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲ ಅಂತ ಅಂದ್ಕೊಂಡಿದ್ರು. ಅಲ್ಲಿ ಬಂದು ಕೂಡ ಪೋಲಿ ಹುಡುಗರ ಗುಂಪಲ್ಲಿರೋ ಬಿಗ್ ಬುಲ್ಲಿ ಮಾತಾಡ್ದಂಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಯಾವ ಲೆವೆಲಿಗೆ ಗೊತ್ತಾ ಸ್ವಾಮಿ, ಅವರು ಕೆಳಗಿರೋ ಜನರಿಗೆ ಅಲ್ಲೆಲ್ಲ ಬಂದು ಕೂತಿರ್ತಾರಲ್ಲ, ಇಡೀ ಜಗತ್ತಿನ ಗಣ್ಯರು, ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಆರ್ಥಿಕ ತಜ್ಞರು, ಸೈಂಟಿಸ್ಟ್ಗಳೆಲ್ಲ ಬಂದು ಕೂತಿರ್ತಾರಲ್ಲ, ಅವರಿಗೆ ನೋಡಿ, ನಿಮ್ಗೆ ಯಾರಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಆಗ್ತಾ ಇಲ್ಲ, ತಲೆ ತಗ್ಸೋದು ನೋಡಿ ಅಲ್ಲಿ ಅಲ್ವಾ, ನನ್ನ ಮಾತು ನಿಮಗೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ವೇದಿಕೆ ಮೇಲೆ ಡೊನಾಲ್ಡ್ ಟ್ರಂಪ್. ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ತಲೆ ಭಾರ ಆಗೋ ಆ ಫೋರಮ್ನಲ್ಲಿ ಡೊನಾಲ್ಡ್ ಟ್ರಂಪ್ರ ಬಹಳ ಹಗುರವಾದ ಮಾತುಗಳು. ಸ್ನೇಹಿತರೆ, ಭಾರತ ಹಾಗೂ ಪಾಕ್ ನಡುವೆ ಮತ್ತೆ ಉದ್ವಿಗ್ನತೆ ಶುರುವಾಗಿದೆ. ಜನವರಿ 20ರ ತಡರಾತ್ರಿ 2 ಸೇನೆಗಳ ನಡುವೆ ಭಾರೀ ಗುಂಡಿನ ಕಾಳಗ ಆಗಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕೆರಾನ್ ಸೆಕ್ಟರ್ನಲ್ಲಿ ಪಾಕ್ ಸೈನಿಕರು ಭಾರತೀಯರನ್ನ ಕೆಣಕಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಕೆರನ್ ಬಾಲಾ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ರೈಫಲ್ಸ್ ಪಡೆ ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ರು. ಗಡಿ ಭದ್ರತೆ ಹೆಚ್ಚಿಸಿ ಸರ್ವೆಲೆನ್ಸ್ ಜಾಸ್ತಿ ಮಾಡೋಕೆ ಹೈಟೆಕ್ ಕ್ಯಾಮೆರಾಗಳನ್ನ ಅಳವಡಿಸ್ತಾ ಇದ್ರು. ಇದಕ್ಕೆ ಉರಿದು ಬಿದ್ದಿರೋ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಭಾರತೀಯ ಪಡೆಗಳ ಮೇಲೆ ಫೈರ್ ಮಾಡಿದೆ. ಕೆಲಸಕ್ಕೆ ಅಡ್ಡಿಪಡಿಸೋಕೆ 2 ರೌಂಡ್ ಫೈರ್ ಮಾಡಿದ್ದಾರೆ.
ತಕ್ಷಣ ಸ್ಪಂದಿಸಿದ ಭಾರತೀಯ ಪಡೆಗಳು ಪಾಕ್ ಕಡೆ ಗುಂಡಿನ ಮಳೆಗರೆದಿದ್ದಾರೆ. ಸದ್ಯ ನಮ್ಮ ಕಡೆಯಾಗ್ಲಿ ಪಾಕ್ ಕಡೆಯಾಗ್ಲಿ ಈ ಗುಂಡಿನ ಚಕಮಕಿಯಲ್ಲಿ ಯಾವುದೇ ರೀತಿ ಪ್ರಾಣಹಾನಿ ಆಗಿರೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಮ್ಮಲ್ಲಂತೂ ಆಗಿಲ್ಲ, ಪಾಕ್ ಕಡೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಇಲ್ಲ. ಆದ್ರೆ ಸದ್ಯ ಘಟನೆ ಬೆನ್ನಲ್ಲೇ ನಮ್ಮ ಸೈನಿಕರು ಹೈ ಅಲರ್ಟ್ ನಲ್ಲಿದ್ದಾರೆ. ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆ ಲಾಂಚ್ ಮಾಡಿದ್ದಾರೆ. ಏನಾದ್ರೂ ಸೈನಿಕರ ಗಮನ ಬೇರೆ ಕಡೆ ಸೆಳೆದು ಉಗ್ರರನ್ನ ಒಳನುಗ್ಗಿಸ್ತಾ ಇದಾರ ಅಂತ ಹೇಳಿ ಹೈ ಅಲರ್ಟ್ ನೊಂದಿಗೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ನಮ್ಮ ಪಡೆಗಳು. ಮತ್ತೊಂದ್ ಕಡೆ ಇದೇ ಕಾಶ್ಮೀರದಲ್ಲಿ ಜೈಷ್ ಉಗ್ರರ ಚಳಿಗಾಲದ ಬಂಕರ್ ಪತ್ತೆಯಾಗಿದೆ. ಬೆಚ್ಚಿ ಬೀಳಿಸೋ ದೃಶ್ಯಗಳು. ಅದರಲ್ಲಿ 20 kg ಅಕ್ಕಿ, 50 ಮ್ಯಾಗಿ ಪ್ಯಾಕೆಟ್, ತರಕಾರಿ, LPG ಸಿಲಿಂಡರ್ಗಳು, ಚಾಕ್ಲೇಟ್, ಡ್ರೈ ಫ್ರೂಟ್ಸ್, 15 ತರಹದ ಮಸಾಲೆ ಪದಾರ್ಥ, ಬೇಳೆಕಾಳು, ಗೋಧಿ ಹಿಟ್ಟಿನ ಪ್ಯಾಕೆಟ್, ಎಣ್ಣೆ, ಹೀಗೆ ಎಲ್ಲ ಮಿನಿ ಅಂಗಡಿನೇ ಸಿಕ್ಕಿದೆ. ಸ್ವರ್ಗಕ್ಕೆ ಹೋಗಿಂತ ಮುಂಚೆ ಇಷ್ಟೆಲ್ಲ ಮೃಷ್ಟಾನ ಭೋಜನ ಯಾಕಂತ ಗೊತ್ತಿಲ್ಲ, ಬೇಗ ಹೋಗಿ ಅಲ್ಲೇ ತಿನ್ಬೋದಲ್ಲ, ಇಷ್ಟೆಲ್ಲ ಇಟ್ಕೊಂಡಿದ್ದಾರೆ. ಕಿಶ್ತ್ವಾರ್ ಅರಣ್ಯದ ಗುಡ್ಡದ ಆಳದಲ್ಲಿ ಈ ಉಗ್ರ ಸೌಧ ಸಿಕ್ಕಿದೆ. ಇದನ್ನ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿತ್ತು. ಹೊರಗಿಂದ ಯಾರೇ ಬಂದರೂ ಕೂಡ ಇದನ್ನ ಪತ್ತೆ ಹಚ್ಚೋಕೆ ಕಷ್ಟ ಆಗ್ತಿತ್ತು. ಸದ್ಯ ಈಗ ಇದನ್ನ ಹುಡುಕಿ ಧ್ವಂಸ ಮಾಡಲಾಗಿದೆ. ಸ್ನೇಹಿತರೆ, ಕಳೆದ 4 ದಿನಗಳಿಂದ ಇದಕ್ಕೆ ಕಿಶ್ತ್ವಾರ್ ಏರಿಯಾದಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಒಂದಿನದ ಹಿಂದೆ ಒಬ್ಬ ಸೈನಿಕ ಹುತಾತ್ಮರಾಗಿದ್ರು, 8 ಸೈನಿಕರು ಗಾಯಗೊಂಡಿದ್ರು. ಈಗ ಈ ಬಂಕರ್ ಭೇದಿಸಲಾಗಿದೆ. ಸದ್ಯ ಈ ಭಾಗದಲ್ಲಿ ಇನ್ನೂ 3 ಉಗ್ರರಿರೋ ಸಾಧ್ಯತೆ ಇದ್ದು ಎಸ್ಕೇಪ್ ರೂಟ್ ಗಳನ್ನ ಸೀಲ್ ಮಾಡಲಾಗಿದೆ. ಆಪರೇಷನ್ ಟ್ರಾಶಿ ಕಂಟಿನ್ಯೂ ಆಗಿದೆ. ಏನೋ ಲಷ್ಕರ್ ಉಗ್ರರ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆ ಕಟ್ಟೋಕೆ ಪ್ಲಾನ್ ಹಾಕಿದಾರಂತೆ. ನೌಕಾಪಡೆ ಉಗ್ರರದು 26/11 ಮುಂಬೈ ದಾಳಿಯ ಮಾದರಿಯಲ್ಲಿ ದಾಳಿ ನಡೆಸೋಕೆ ಹೊಸ ವಾಟರ್ ಫೋರ್ಸ್ ಕಟ್ಟೋಕೆ ಪ್ಲಾನ್ ಆಗಿದೆ. ಇದರ ವಿಡಿಯೋ ಕೂಡ ಹರಿದಾಡ್ತಿದೆ. ಲಷ್ಕರ್ನ ರಾಜಕೀಯ ಮುಖ ಪಾಕಿಸ್ತಾನ್ ಮರ್ಕಜ್ ಮುಸ್ಲಿಂ ಲೀಗ್ ಇದನ್ನ ಮುನ್ನಡೆಸ್ತಾ ಇದೆ. ಲಷ್ಕರ್ ಉಗ್ರ ಹ್ಯಾರಿಸ್ ದರ್ ಇದನ್ನ ಮುನ್ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಮುದ್ರದಲ್ಲಿ ಟ್ರೈನಿಂಗ್ ಕೊಡ್ತಿರೋದನ್ನ ಪರಿಶೋಧನೆ ಕೂಡ ಮಾಡಿದ್ದಾನೆ. ಈ ಉಗ್ರರಿಗೆ ಸ್ಕೂಬಾ ಡೈವಿಂಗ್, ಪ್ರೊಫೆಷನಲ್ ಸ್ವಿಮ್ಮಿಂಗ್, ಹೈ ಸ್ಪೀಡ್ ಬೋಟ್ ಹ್ಯಾಂಡ್ಲಿಂಗ್, ಅಂಡರ್ ವಾಟರ್ ಆಪರೇಷನ್ ಮತ್ತು ಸೋಷಿಯಲ್ ಮೀಡಿಯಾ ಆಪರೇಷನ್ ಗಳ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂತ ಉಗ್ರ ಹೇಳಿದ್ದಾನೆ. ಈ ಮಾಹಿತಿಯನ್ನ ಭಾರತದ ಏಜೆನ್ಸಿಗಳು ಸೀರಿಯಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅರಬ್ಬಿ ಸಮುದ್ರದ ಭಾಗದಲ್ಲಿ ಮೀನುಗಾರರ ಹೆಸರಲ್ಲಿ ಸಾಕಷ್ಟು ಪಾಕಿ ಬೋಟ್ಗಳು ಬಂದು ಸಿಕ್ಕಾಕೊಂಡಿದ್ವು. ಭೂಗಡಿಯಲ್ಲಿ ಸರ್ವೆಲೆನ್ಸ್ ಜಾಸ್ತಿ ಆದ್ಮೇಲೆ ವಿಶಾಲ ಸಾಗರದಲ್ಲಿ ನುಕ್ಕೊಂಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಸರ್ ಕ್ರೀಕ್ ಭಾಗದಲ್ಲಿ ಪಾಕ್ ಉಗ್ರ ಸೇನೆ ಆಲ್ರೆಡಿ ಆಕ್ಟಿವಿಟಿ ಜಾಸ್ತಿ ಮಾಡಿದೆ. ಹೀಗಾಗಿ ಭಾರತದ ಭದ್ರತಾ ಪಡೆಗಳು ಕಣ್ಣಿಟ್ಟಿದ್ದಾರೆ ಇದರ ಮೇಲೆ. ಇನ್ನು ನಿಧಿ ನಾಡು ಖ್ಯಾತಿಯ ಲಕ್ಕುಂಡಿಯಲ್ಲಿ ದಿನಕ್ಕೊಂದೊಂದು ಹೊಸ ವಿಚಾರಗಳು. ಈಗ ಉತ್ಖನನದ 6ನೇ ದಿನ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಐತಿಹಾಸಿಕ ಪೀಠ, ದೊಡ್ಡ ಬಂಡೆ ಮತ್ತು ಮೂಳೆ ತುಂಡುಗಳು ಸಿಕ್ಕಿವೆ. ಪೀಠ 2 ತುಂಡುಗಳಾಗಿರೋ ಸ್ಥಿತಿಯಲ್ಲಿ ಸಿಕ್ಕಿದೆ. ಅದನ್ನ ಪುನಃ ಜೋಡಿಸಿ ಅದರ ಮೂಲ ಸ್ವರೂಪಕ್ಕೆ ವಾಪಸ್ ತರೋಕೆ ಪ್ಲಾನ್ ಮಾಡಲಾಗಿದೆ. ಇದರ ಅಳತೆ, ವಿನ್ಯಾಸ ಮತ್ತು ಕೆತ್ತನೆ ನೋಡಿದ್ರೆ ಶೈವ ಪರಂಪರೆಯ ಪೂಜಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಿರಬಹುದು ಅಂತ ಹೇಳಲಾಗ್ತಿದೆ. ಇತ್ತ ಸಿಕ್ಕಿರೋ ಚಿಕ್ಕ ಪುಟ್ಟ ಮೂಳೆಗಳನ್ನ ಬಹಳ ಜಾಗರೂಕತೆಯಿಂದ ಸಪರೇಟ್ ಆಗಿ ಸಂಗ್ರಹಿಸಲಾಗ್ತಾ ಇದೆ. ಸದ್ಯ ಮೂಳೆಗಳು ಪ್ರಾಣಿಗಳದ್ದ ಮನುಷ್ಯರದ್ದ ಚೆಕ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ದೇವಸ್ಥಾನದ ಆವರಣದಲ್ಲಿ ಇಷ್ಟೆಲ್ಲ ಮೂಳೆ ಚೂರು ಸಿಕ್ಕಿರೋದು ಏನಕ್ಕೆ, ಅಂದಿನ ಜನರು ಏನ್ ಮಾಡ್ತಾ ಇದ್ರು ಅನ್ನೋ ನಿಗೂಢ ಪ್ರಶ್ನೆಗಳು ಅಥವಾ ಆ ನಿಗೂಢತೆಗೆ ಸಂಬಂಧಪಟ್ಟಂತೆ ಕುತೂಹಲದ ಪ್ರಶ್ನೆಗಳು ಈಗ ಏಳೋಕೆ ಶುರುವಾಗಿವೆ. ಇನ್ನು ಲಕ್ಕುಂಡಿಯಲ್ಲಿ ಜಮೀನಿನ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. 2 ವರ್ಷಗಳ ಹಿಂದೆ 2023ರಲ್ಲಿ ಲಕ್ಕುಂಡಿ ಬಳಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಕೃಷಿ ಭೂಮಿ ಬೆಲೆ 1 ಎಕರೆಗೆ ಸುಮಾರು 50 ಲಕ್ಷ ರೂಪಾಯಿಗಳಷ್ಟಿತ್ತು. ಈಗ ಬೆಲೆ ಡಬಲ್ ಆಗಿದೆ ಅಂತೆ. ಅದಕ್ಕೆ ನಿಧಿ ಕೂಡ ಕೊಡುಗೆ ಕೊಟ್ಟಿರಬಹುದು ಅಂತ ಹೇಳ್ತಿದ್ದಾರೆ. 1-2 ಎಕರೆ ತಗೊಂಡ್ಬಿಟ್ರೆ ಯಾರಿಗೂ ಗೊತ್ತು, ನೆಕ್ಸ್ಟ್ ಉಳುಮೆ ಮಾಡ್ಬೇಕಾದ್ರೆ ಟನ್ ಅಂತ ಕೆಳಗಡೆ ಏನಾದ್ರು ಸಿಕ್ಕಿಬಿಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲೂ ಇದಾರೋ ಏನೋ ಗೊತ್ತಿಲ್ಲ. ಏನೋ ತಮಿಳುನಾಡು ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಸರ್ಕಾರ ವರ್ಸಸ್ ಗವರ್ನರ್ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ಜನವರಿ 22ಕ್ಕೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮಾತಾಡೋದು ಡೌಟ್ ಅನ್ನೋ ಲೆಕ್ಕಾಚಾರ ಇದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಲೋಕಭವನದ ಅಧಿಕಾರಿಗಳು, ಅಂದ್ರೆ ರಾಜಭವನ ಅಂತ ಮುಂಚೆ ಕರಿತೀವಿ, ಲೋಕಭವನ ಕರಿತೀವಲ್ಲ, ಈ ಲೋಕಭವನ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕಾಲ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಕೈಗೊಳ್ಳೋ ಹೆಜ್ಜೆಯಲ್ಲ ಇಡೋಕ್ ಹೋದ್ರೆ ರಾಜ್ಯಪಾಲರು ಅಂತ ಅಧಿವೇಶನದಲ್ಲಿ ಪಾಲ್ಗೊಳ್ಳೋ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ರಾಜ್ಯ ಕಾನೂನು ಸಚಿವ HK ಪಾಟೀಲ್ ನೇತೃತ್ವದ ನಿಯೋಗ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಮನವರಿಕೆ ಮಾಡಿಕೊಡೋಕೆ ಲೋಕಭವನ್ಗೆ ಹೋದ್ರು. ಸಾಮಾನ್ಯವಾಗಿ ಏನಾಗುತ್ತೆ, ಮೊದಲ ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಮಾಡಿಕೊಟ್ಟಿರೋ ರಿಪೋರ್ಟ್ ಅನ್ನ ರಾಜ್ಯಪಾಲರು ಆ ಭಾಷಣವನ್ನ ಓದ್ತಾರೆ. ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಭಾಷಣ ನಿಗದಿಯಾಗಿದೆ. ಆದ್ರೆ ಈ ಅಧಿವೇಶನದ ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ VBG ರಾಮ್ಜಿ ಬಿಲ್ ಇದೆಯಲ್ಲ, ಮನ್ರೇಗಾ ರಿಪ್ಲೇಸ್ಮೆಂಟ್ ಬಿಲ್, ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಮಾಡ್ತೀವಿ ಅಂತ ವಿಶೇಷ ಅಧಿವೇಶನ ಕೂಡ ಕರೆದಿದ್ದಾರೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ನಿರ್ಣಯ ಕೈಗೊಳ್ಳೋಕೆ ಸರ್ಕಾರ ಮುಂದಾಗಿದೆ. ಈಗ ರಾಜ್ಯಪಾಲರು ಹಂಗೆಲ್ಲ ಮಾಡೋದಾದ್ರೆ ನಾನು ಬರದೇ ಇಲ್ಲ, ನೀವು ರಾಜ್ಯ ಕೇಂದ್ರ ಅಂತ ಹೇಳಿ ಗಲಾಟೆ ಮಾಡೋದಾದ್ರೆ ನಾನು ಬರದೇ ಇಲ್ಲ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು EVMಗಳ ಬಗ್ಗೆ ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಬಹಳ ಅನುಮಾನದಿಂದ ಮಾತಾಡಿ ಟೀಕೆ ಟಿಪ್ಪಣಿ ಮಾಡ್ತಿರೋ ಹೊತ್ತಲ್ಲಿ DK ಶಿವಕುಮಾರ್ ಅವರ ತಮ್ಮ ಎದ್ದು ನಿಂತಿದ್ದಾರೆ. DK ಸುರೇಶ್ ಅವರು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಡೋಕೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ
ಮನೆಗಳಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಒಂದ್ ಹೆಜ್ಜೆ ಹಿಂದಕ್ಕೆ ಹೋದಂಗಾಗಿಲ್ವಾ? ಇದು ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದ್ರೆ ಇದು ಸರಿನಾ ತಪ್ಪೋ ಅಂತ ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲೆಕ್ಷನ್ ಕಮಿಷನ್ ಮೇಲ್ವಿಚಾರಣೆಯಲ್ಲಿ ಎಲೆಕ್ಷನ್ ಆಗೋದು, ರಿಸಲ್ಟ್ ಅನ್ನು ಯಾರು ಮ್ಯಾನಿಪುಲೇಟ್ ಮಾಡಕ್ಕೆಲ್ಲ ಬರಲ್ಲ, ಹೈಜಾಕ್ ಎಲ್ಲ ಮಾಡಕ್ ಬರಲ್ಲ ಅನ್ನೋ ಹೇಳಿಕೆಯನ್ನ ಟ್ರಬಲ್ ಶೂಟರ್ ಕೆಪಿಸಿಸಿ ಅಧ್ಯಕ್ಷ DCM DK ಶಿವಕುಮಾರ್ ತಮ್ಮ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಏನು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜ ಪ್ರದರ್ಶಿಸಿರುವ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರು ಕೊಟ್ಟಿದೆ. RSS ಧ್ವಜ ಪ್ರದರ್ಶಿಸಿದ DC ವಿರುದ್ಧ ಆಕ್ಷನ್ ತಗೋಬೇಕು ಅಂತ. ಜನವರಿ 18ನೇ ತಾರೀಕು ನಡೆದ ಉಡುಪಿ ಕೃಷ್ಣ ಮಠದ ಪರ್ಯಾಯ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಧ್ವಜವನ್ನ DC ಕೈಗೆ ಕೊಟ್ಟುಬಿಟ್ರು. DC ಆ ಧ್ವಜವನ್ನ ಮೇಲಕ್ಕೆತ್ತಿ ಪ್ರದರ್ಶನ ಕೂಡ ಮಾಡಿದ್ರು. ಇದು ಸರ್ಕಾರಿ ಸೇವಾ ನಿಯಮಗಳು ಮತ್ತು ಸಂವಿಧಾನದ ಧರ್ಮ ನಿರಪೇಕ್ಷ ತತ್ವಗಳಿಗೆ ವಿರುದ್ಧ, ತನಿಖೆ ಮಾಡಿ ಆಕ್ಷನ್ ತಗೊಳ್ಳಿ ಅವ್ರ ಮೇಲೆ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ರೊಚ್ಚಿಗೆದ್ದು ದೂರು ಕೊಟ್ಟಿದೆ. ಈ ವಿಚಾರವಾಗಿ DC ಸ್ವರೂಪ ಮಾತನಾಡಿದ್ದಾರೆ. ನಾನು ಪ್ರದರ್ಶಿಸಿದ್ದು ಭಗವಾ ಧ್ವಜ. ಕೃಷ್ಣ ಮಠದ ಕಾರ್ಯಕ್ರಮಗಳಲ್ಲಿ ಅಂತಹ ಧ್ವಜವನ್ನ ಬಳಸ್ತಾರೆ. ಯಾವುದೇ ರಾಜಕೀಯ ಪ್ರೇರಿತವಾಗಿ ನಾನು ಪಾಲ್ಗೊಂಡಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜ ಹಾರಿಸದೆ ಕಾಂಗ್ರೆಸ್ ಬಾವುಟ ಹಾರಿಸಬೇಕಾಗಿತ್ತ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಚಿಕ್ಕಮಗಳೂರಿಗೆ ಪ್ರವಾಸ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿರೋ ಸುದ್ದಿ ಇದೆ. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ಹುಲಿಗಳು ಓಡಾಡಿವೆ. ಕಾಡು ಹುಲಿಗಳು, ಸಾಕಿರೋ ಹುಲಿಗಳಲ್ಲ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಸಮೀಪದ ಅತ್ತಿಗುಂಡಿ ಬಳಿ ಸ್ಥಳೀಯರ ಮೊಬೈಲ್ನಲ್ಲಿ ಹುಲಿಗಳ ಓಡಾಟ ಕ್ಯಾಪ್ಚರ್ ಕೂಡ ಆಗಿದೆ. ಮತ್ತೊಂದು ಕಡೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಕೂಡ ನಿರ್ಬಂಧಿಸಲಾಗಿದೆ. ಬುಧವಾರ ಬೆಳಗ್ಗೆ ಮಂಡ್ಯ ಮೂಲದ ಪ್ರವೀಣ್ ಅನ್ನೋರ ಮೇಲೆ ಚಿರತೆ ಅಟ್ಯಾಕ್ ಮಾಡಿತ್ತು. ಆತ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಕಳೆದ ಡಿಸೆಂಬರ್ನಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಸರ್ಫರಾಜ್ ಖಾನ್ ಮೇಲೆ ರೇಡ್ ಆಗಿತ್ತಲ್ಲ, ಅಲ್ಲಿ ಸಿಕ್ಕ ಆಸ್ತಿ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಪಬ್ಲಿಕ್ ಮಾಡಿದ್ದಾರೆ. ಶೋಧ ಮಾಡಿದಾಗ 14.38 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಸಿಕ್ಕಿದೆ ಅಂತ. 4 ಮನೆಗಳು, 37 ಎಕರೆ ಕೃಷಿ ಭೂಮಿ ಇದೆ. ಇದು 8.44 ಕೋಟಿ ರೂಪಾಯಿ ಮೌಲ್ಯದ್ದು. ಉಳಿದಂತೆ ಬೇರೆ ಬೇರೆ ಆಸ್ತಿಗಳು ಸಿಕ್ಕಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದೆಲ್ಲ ಅಕ್ರಮನ, ಪೂರ್ತಿ ಸಕ್ರಮನ, ಅದೇನು ಕೂಡ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳಿಲ್ಲ. ಏನೋ ತಮಿಳುನಾಡು DCM ಉದಯನಿಧಿ ಸ್ಟಾಲಿನ್, ಮುಖ್ಯಮಂತ್ರಿಯ ಮಗ, ಸ್ಟಾಲಿನ್ ಮಗ, ಈತನಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. 2023ರಲ್ಲಿ ಸನಾತನ ಸಂಸ್ಕೃತಿಯನ್ನ ಡೆಂಗ್ಯೂ, ಮಲೇರಿಯಾ ಅಂತ ಕರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಮದ್ರಾಸ್ ಹೈಕೋರ್ಟ್ ಉದಯನಿಧಿ ಸ್ಟಾಲಿನ್ ಹೇಳಿಕೆ ದ್ವೇಷ ಭಾಷಣಕ್ಕೆ ಈಕ್ವಲ್ ಅಂತ ಆಕ್ಷೇಪ ವ್ಯಕ್ತಪಡಿಸಿದೆ. ಕಳೆದ 100 ವರ್ಷಗಳಿಂದ DMK ಪಕ್ಷ ಹಿಂದೂ ಆಚರಣೆಗಳ ಮೇಲೆ ದಾಳಿ ನಡೆಸ್ತಾ ಬಂದಿದೆ. ಉದಯನಿಧಿ ಸ್ಟಾಲಿನ್ ಕೂಡ ಅದೇ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದವರು. ದ್ವೇಷ ಭಾಷಣವನ್ನು ಮೊದಲು ಆರಂಭಿಸಿದ ವ್ಯಕ್ತಿಗಳು ಈಗ ಆರಾಮಾಗಿ ಓಡಾಡ್ತಿದ್ದಾರೆ. ಇಂತಹ ಭಾಷಣಗಳಿಗೆ ಪ್ರತಿಕ್ರಿಯೆ ಕೊಡುವವರು ಮಾತ್ರ ಕಾನೂನು ಸಂಘರ್ಷಕ್ಕೆ ಸಿಕ್ಕಾಕೊಳ್ತಿದ್ದಾರೆ ಅಂತ ಕೋರ್ಟ್ ಬಹಳ ರೊಚ್ಚಿಗೆದ್ದು ಆಕ್ಷೇಪ ವ್ಯಕ್ತಪಡಿಸಿದೆ. ಹಾಗೆ ದ್ವೇಷ ಭಾಷಣ ಮಾಡಿದಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಉದಯನಿಧಿ ವಿರುದ್ಧ ಕೇಸ್ ದಾಖಲಾಗಿವೆ. ಆದರೆ ತಮಿಳುನಾಡಿನಲ್ಲಿ ಒಂದೇ ಒಂದು ಕೇಸ್ ಕೂಡ ದಾಖಲಾಗಿಲ್ವಾ ಅಂತ ಜಸ್ಟಿಸ್ ಎಸ್ ಶ್ರೀಮತಿ ಅವರು ಕೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಮೇಲಿದ್ದ ಕೇಸನ್ನ ಹೈಕೋರ್ಟ್ ವಜಾ ಮಾಡಿದೆ. ಉದಯನಿಧಿಯನ್ನ ಟೀಕೆ ಮಾಡಿದಕ್ಕಾಗಿ ಅಮಿತ್ ಮಾಳವೀಯ ಮೇಲೆ ಕೇಸ್ ಹಾಕಿದ್ರು DMK ಸರ್ಕಾರದವರು. ಏನೋ ತಮಿಳುನಾಡಿನಲ್ಲಿ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ, ಈ ಪಾರ್ಟಿಯ ಮುಖ್ಯಸ್ಥ TTV ದಿನಕರನ್ NDA ಕೂಟಕ್ಕೆ ಮತ್ತೆ ವಾಪಸ್ ಆಗಿದ್ದಾರೆ. ಹಳೆ ಭಿನ್ನಾಭಿಪ್ರಾಯ ಎಲ್ಲ ಬಿಟ್ಟು ರಾಜ್ಯಕ್ಕೋಸ್ಕರ ಒಟ್ಟಾಗಿದ್ದೀವಿ ನಾವು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮ್ಮನ ಆಡಳಿತವನ್ನ, ಅಂದ್ರೆ ಜಯಲಲಿತಾ ಆಡಳಿತವನ್ನ ಮರಳಿ ತರೋಕೆ ಒಂದಾಗಿದ್ದೀವಿ ಅಂತ ದಿನಕರನ್ ಹೇಳಿದ್ದಾರೆ. ಮುಂಚೆ ಇವರು ಅಣ್ಣಾ DMKನಲ್ಲೇ ಇದ್ರು, ಆಮೇಲೆ ಬೇರೆ ಆದ್ರು. ಬೆಳಗ್ಗೆ 2024ರಲ್ಲಿ ಇವರು NDA ಬಿಟ್ಟು ಹೊರಗೆ ಬಂದಿದ್ರು. AIADMK ನಾಯಕ ಪಳನಿಸ್ವಾಮಿಯೊಂದಿಗೆ ನಾವು ಅಲಯನ್ಸ್ ಮಾಡ್ಕೊಳ್ಳಲ್ಲ ಅಂತ NDA ಬಿಟ್ಟಿದ್ರು. ಈಗ ಬಿಜೆಪಿಯ ಪ್ರಯತ್ನದಿಂದಾಗಿ ಮತ್ತೆ TTV ದಿನಕರನ್ ಕೂಟ ಸೇರಿದ್ದಾರೆ. ಇನ್ನು UPಯ ಪ್ರಯಾಗ್ರಾಜ್ನಲ್ಲಿ ಭಾರತೀಯ ವಾಯುಪಡೆಯ ಟ್ರೇನರ್ ಏರ್ಕ್ರಾಫ್ಟ್ ಬಿದ್ದಿದೆ. ಆದ್ರೆ ಏರ್ಕ್ರಾಫ್ಟ್ ಕ್ರಾಶ್ ಆಗಿದ್ರು ಕೂಡ ಒಳಗಿದ್ದ ಭಾರತೀಯ ವಾಯುಪಡೆಯ 2 ಪೈಲಟ್ಗಳು ಸೇಫ್ ಆಗಿ ಬಚಾವಾಗಿದ್ದಾರೆ. ಇದರಿಂದ ಇನ್ನು ಭಾರತದ ಹೊಸ ಹೈಪರ್ಸಾನಿಕ್ ಮಿಸೈಲ್ ರೆಡಿ ಆಗಿದೆ. ಜನವರಿ 26ರ ಗಣರಾಜ್ಯೋತ್ಸವ ದಿನದ ಪರೇಡ್ನಲ್ಲಿ ಇದು ಪ್ರದರ್ಶನ ಆಗುತ್ತೆ. ಸುಮಾರು 1500 ಕಿಲೋಮೀಟರ್ ರೇಂಜ್ ಹೊಂದಿದ್ದು ಗಂಟೆಗೆ 12,000 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. DRDO ಡೆವಲಪ್ ಮಾಡಿದೆ. ಅಫಿಷಿಯಲ್ ಆಗಿ ಇದನ್ನ LRASHM ಅಥವಾ ಲಾಂಗ್ ರೇಂಜ್ ಆಂಟಿಶಿಪ್ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ಅಂತ ಕರೀತಾ ಇದ್ದಾರೆ. ಟ್ರಕ್ ಗಳ ಮೂಲಕ ಇದನ್ನ ಫೈರ್ ಮಾಡಬಹುದು. ಶತ್ರು ನೌಕೆಗಳನ್ನ ಹೊಡೆಯೋದು ಇದರ ಮೇನ್ ಕೆಲಸ. ಇದರಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ ಇದ್ದು ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಕ್ಯಾಟಗರಿಗೆ ಬರುತ್ತೆ. ಯಾವುದೇ ರೀತಿಯ ಯುದ್ಧ ನೌಕೆಗಳನ್ನು ಇದು ಟಾರ್ಗೆಟ್ ಮಾಡುತ್ತೆ. ಇದರ ನೆಕ್ಸ್ಟ್ ವರ್ಷನ್ ಅನ್ನ 3,500 ಕಿಲೋಮೀಟರ್ ವರೆಗೂ ವಿಸ್ತರಣೆ ಮಾಡೋ ಗುರಿ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಚೀನಾ ನೌಕಾಪಡೆಯನ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇನ್ನು ಗುಜರಾತ್ ನಲ್ಲಿ ಮತ್ತೊಂದು ಅನಾಹುತ ಆಗಿದೆ. ಸೂರತ್ ನಲ್ಲಿ ಉದ್ಘಾಟನೆಗೂ ಮುನ್ನ ನೀರಿನ ಟ್ಯಾಂಕ್ ಉದ್ಘಾಟನೆಗೂ ಮುನ್ನ ಬಿದ್ದು ಹೋಗಿದೆ. 21 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಆದ್ರೆ ಟ್ರಯಲ್ ಮಾಡ್ತಿದ್ದ ಟೈಮ್ ನಲ್ಲಿ ಉದ್ಘಾಟನೆ ಆಗಕ್ಕಿಂತ ಮುಂಚೆನೆ ಬಿದ್ದು ಹೋಗಿದೆ. ಸರಿಯಾಗಿ ಇದರಲ್ಲಿ ಮೆಟೀರಿಯಲ್ ಯೂಸ್ ಮಾಡಿಲ್ಲ ಅನ್ನೋ ಆರೋಪ ಕೇಳಬರ್ತಾ ಇದೆ. ಘಟನೆಯಲ್ಲಿ ಮಹಿಳೆ ಸೇರಿ 3 ಕಾರ್ಮಿಕರು ಗಾಯಗೊಂಡಿದ್ದಾರೆ. ಅಧಿಕಾರಿಗಳನ್ನ ಅಮಾನತು ಮಾಡಿದೀವಿ ಅಂತ ಗುಜರಾತ್ ಸರ್ಕಾರ ಹೇಳಿದೆ. ಲಾಸ್ಟ್ ಇಯರ್ ಜುಲೈನಲ್ಲಿ ಇದೇ ಗುಜರಾತ್ ಅಲ್ಲಿ ಬ್ರಿಡ್ಜ್ ಬಿದ್ದು ಹೋಗಿತ್ತು.
ವಾಹನಗಳೆಲ್ಲ ನೀರು ಪಾಲಾಗಿ 11 ಜನರು ಪ್ರಾಣ ಹೋಗಿತ್ತು. ಈಗ ಈ ಘಟನೆಯಾಗಿದೆ. ಇನ್ನು ಪುಣೆನಲ್ಲಿ ಏನಾಗಿದೆ ಗೊತ್ತಾ, ಮಹಿಳೆಯೊಬ್ರು ವ್ಯಕ್ತಿಯೊಬ್ಬರನ್ನ 2 ಕಿಲೋಮೀಟರ್ ವರೆಗೂ ವಾಹನಕ್ಕೆ ಸಿಕ್ಕಾಕಿಸ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೊದಲು ಆ ವ್ಯಕ್ತಿಯ ಬೈಕಿಗೆ ಗುದ್ದಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇದ್ರು ಲೇಡಿ. ಇದನ್ನ ಆತ ಪ್ರಶ್ನೆ ಮಾಡಕ್ ಹೋದ್ರು. ಇದರ ಬೆನ್ನಲ್ಲೇ ಕಾರಿಗೆ ಅಡ್ಡ ಬಂದ ವ್ಯಕ್ತಿಯನ್ನ ಸಿನಿಮಾ ಸ್ಟೈಲ್ನಲ್ಲಿ ಗುದ್ದಿಸ್ಕೊಂಡು ಹಾರಿಸ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ. ಗಂಟೆಗೆ 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಡ್ರೈವ್ ಮಾಡಿದ್ದಾರೆ. ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಆ ವ್ಯಕ್ತಿಗೆ ಪಾಪ ಕೈ ಮೂಳೆ ಮುರಿದೋಗಿದೆ, ಫ್ರಾಕ್ಚರ್ ಆಗಿದೆ. ಇನ್ನು ಭಾರತದ ಬ್ಯಾಡ್ಮಿಂಟನ್ ತಾರೆ ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ವೃತ್ತಿಪರ ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ನೆಹ್ವಾಲ್ ತೀವ್ರ ಮೊಣಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಿರೋ ಅವರು, ದೇಹ ಸಪೋರ್ಟ್ ಮಾಡ್ತಾ ಇಲ್ಲ, ಮೊದಲಿನ ತರ ಟ್ರೈನಿಂಗ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕಡೆ ಬಾರಿಗೆ 2023 ಸಿಂಗಪುರ್ ಓಪನ್ ನಲ್ಲಿ ಅವರು ಪಾಲ್ಗೊಂಡಿದ್ರು. ವಿಶ್ವದ ನಂಬರ್ 1 ಆಟಗಾರ್ತಿಯಾಗೂ ಅವರು ವಿಜೃಂಭಿಸಿದ್ರು. ಒಲಿಂಪಿಕ್ ಸೇರಿ ಸಾಕಷ್ಟು ಕ್ರೀಡಾಕೂಟಗಳಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ಅರ್ಜುನ, ಪದ್ಮಭೂಷಣ ಸೇರಿ ಸಾಕಷ್ಟು ಅವಾರ್ಡ್ ಅನ್ನ ಗೆದ್ದಿದ್ದಾರೆ. ಇನ್ನು ಜಪಾನ್ನಲ್ಲಿ ಪದ್ಮ ವಿಭೂಷಣ ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರ ಹಂತಕನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. 2022 ಜುಲೈ 8ನೇ ತಾರೀಕು ಜಪಾನ್ನ ನಾರಾದಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದಾಗ ಟೆಟ್ಸುಯಾ ಯಮಗಾಮಿ ಅನ್ನೋ ವ್ಯಕ್ತಿ ಇವರಿಗೆ ಗುಂಡು ಹಾರಿಸಿದ್ದ. ಹಂತಕ ಶಿಂಜೋ ಅಬೆ ಅವರ ಬಗ್ಗೆ ತೀವ್ರ ಅಸಮಾಧಾನ ಹೊಂದಿದ್ದ, ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡಿದ್ದ ಅಂತ ತನಿಖೆಯಲ್ಲಿ ಗೊತ್ತಾಗಿತ್ತು. ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮೊದಲ T20 ಪಂದ್ಯ ನಾಗ್ಪುರ್ನ ವಿದರ್ಭ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗುವ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಸ್ನೇಹಿತರೆ, ಆರ್ಥಿಕತೆ, ಬಿಸ್ನೆಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಕಡೆಗೆ ಬಂದ್ರೆ ಮೊದಲಿಗೆ ಮಾರ್ಕೆಟ್ ನೋಡೋಣ. ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಭಾರತದ ಷೇರುಪೇಟೆ ಅಗೇನ್ ರೆಡ್. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 270 ಪಾಯಿಂಟ್ಸ್ ಅಥವಾ 0.33% ಡೌನ್ ಆಯಿತು. 81,909ಕ್ಕೆ ತಲುಪಿತು. ನಿಫ್ಟಿ 75 ಪಾಯಿಂಟ್ಸ್ ಅಥವಾ 0.30% ಡೌನ್ ಆಯಿತು. 25,157ಕ್ಕೆ ತಲುಪಿತು. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1% ಡೌನ್ ಆಯಿತು. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.80% ಡೌನ್ ಆಯಿತು. ಹೂಡಿಕೆದಾರರು 2 ಲಕ್ಷ ಕೋಟಿ ರೂಪಾಯಿ ಸಿಂಗಲ್ ಸೆಷನ್ ನಲ್ಲಿ ಲಾಸ್ ಮಾಡಿಕೊಂಡ್ರು. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ವ್ಯಾಲ್ಯೂ 454 ಲಕ್ಷ ಕೋಟಿ ರೂಪಾಯಿಗಳಿಗೆ ಇಳಿದಿದೆ. ಜಾಗತಿಕ ಅನಿಶ್ಚಿತತೆ, ಅಮೆರಿಕದ ಅಧ್ಯಕ್ಷರ ವಿಚಿತ್ರ ವರ್ತನೆ ಎಲ್ಲ ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಯುರೋಪ್ ಮತ್ತು ಅಮೆರಿಕ ನಡುವೆನೆ ಸಂಘರ್ಷ ಆಗುತ್ತಾ ಅನ್ನೋ ಹೆದರಿಕೆಯಲ್ಲಿದ್ದಾರೆ ಎಲ್ಲರೂ ಕೂಡ. ಇತ್ತ ವಿದೇಶಿ ಬಂಡವಾಳ ಕೂಡ ನಿರಂತರವಾಗಿ ಹರಿದು ಹೋಗ್ತಾ ಇದೆ. ಕಂಪನಿಗಳ 3ನೇ ತ್ರೈಮಾಸಿಕದ ಗಳಿಕೆ ಕೂಡ ನಿರೀಕ್ಷೆ ಮಾಡಿದ ತರ ಬರ್ತಾ ಇಲ್ಲ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತ ಕಾಣ್ತಿದೆ. ಹೀಗಾಗಿ ಮಾರ್ಕೆಟ್ ಲಾಸ್ ನಲ್ಲಿ ಎಂಡ್ ಆಗಿದೆ. ಎಟರ್ನಲ್, ಇಂಟರ್ಗ್ಲೋಬ್ ಏವಿಯೇಷನ್, ಅಲ್ಟ್ರಾಟೆಕ್ ಸಿಮೆಂಟ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಗ್ರೀನ್ ನಲ್ಲಿದ್ವು. ಆದರೆ ICICI ಬ್ಯಾಂಕ್, ಟ್ರೆಂಟ್, ಟಾಟಾ ಕನ್ಸ್ಯೂಮರ್, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 76 ಪೈಸೆ ಇಳಿಕೆಯಾಗಿ 91 ರೂಪಾಯಿ 73 ಪೈಸೆ ಆಗಿದೆ. ಇದು ಇತಿಹಾಸದಲ್ಲೇ ಅತಿ ಕನಿಷ್ಠ ಮಟ್ಟ. ಏನು, ಝೊಮ್ಯಾಟೊ ಮತ್ತು ಬ್ಲಿಂಕಿಟ್ ನ ಮಾತೃ ಸಂಸ್ಥೆ ಎಟರ್ನಲ್ Q3 ರಿಸಲ್ಟ್ ಅನ್ನ ರಿಲೀಸ್ ಮಾಡಿದೆ. ಕಂಪನಿಯ ಲಾಭ 73% ಏರಿ 102 ಕೋಟಿ ರೂಪಾಯಿಗೆ ರೀಚ್ ಆಗಿದೆ ಮತ್ತು ಒಟ್ಟು ಆದಾಯ 16,315 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಈ ಮಧ್ಯೆ ಕಂಪನಿಯ CEO ದೀಪಿಂದರ್ ಗೋಯಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಫೆಬ್ರವರಿ 1ರಿಂದ ಬ್ಲಿಂಕಿಟ್ ನ CEO ಅಲ್ಬಿಂದರ್ ದಿನ್ಸಾ ಎಟರ್ನಲ್ ಹೊಸ CEO ಆಗ್ತಾರೆ. ಗೋಯಲ್ ಇನ್ ಮುಂದೆ ಕಂಪನಿಯ ವೈಸ್ ಚೇರ್ಮನ್ ಮತ್ತು ಬೋರ್ಡ್ ನಲ್ಲಿ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗ್ತಾರೆ. ಮತ್ತೊಂದು ಕಡೆ ಜಿಂದಾಲ್ ಸ್ಟೇನ್ಲೆಸ್ ಲಿಮಿಟೆಡ್ ಕೂಡ Q3 ರಿಸಲ್ಟ್ ಅನೌನ್ಸ್ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಂಪನಿಯ ಲಾಭ 26.6% ಜಾಸ್ತಿಯಾಗಿದೆ. 828 ಕೋಟಿ ರೂಪಾಯಿಗೆ ತಲುಪಿದೆ. ಒಟ್ಟು ರೆವಿನ್ಯೂ 6.2% ರೈಸ್ ಆಗಿ 10,517 ಕೋಟಿ ರೂಪಾಯಿ ತಲುಪಿದೆ. ಏನೋ ಈ ರಿಸಲ್ಟ್ ಜೊತೆ ಕಂಪನಿ ತನ್ನ ಹೂಡಿಕೆದಾರರಿಗೆ ಪ್ರತಿ ಶೇರ್ಗೆ ₹1 ಇಂಟರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡೋಕೆ ಬೋರ್ಡ್ ಒಪ್ಕೊಂಡಿದೆ. ಏನೋ ಅದಾನಿ ಪವರ್ 7,500 ಕೋಟಿ ರೂಪಾಯಿ ಬಾಂಡ್ ಇಶ್ಯೂ ಮಾಡೋಕೆ ಪ್ಲಾನ್ ಹಾಕಿದೆ. ಇದು ಅದಾನಿ ಪವರ್ ಇತಿಹಾಸದಲ್ಲೇ ಅತಿ ದೊಡ್ಡ ಬಾಂಡ್ ಸೇಲ್ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಕಂಪನಿ ತನ್ನ ಮುಂದಿನ ವೆಚ್ಚ ಮತ್ತು ಹೊಸ ಬಂಡವಾಳಕ್ಕಾಗಿ ಈ ಹಣ ಹೊಂದಿಸ್ತಾ ಇದೆ. ಅದಕ್ಕೆ ಮಾರ್ಕೆಟ್ ನಿಂದ ಸಾಲದ ರೂಪದಲ್ಲಿ ದುಡ್ಡನ್ನ ಎತ್ತುತ್ತಾ ಇದೆ. ಏನೋ ಮುಂದಿನ 3 ವರ್ಷಗಳ ಕಾಲ IPL ಸ್ಪಾನ್ಸರ್ಶಿಪ್ಗಾಗಿ ಗೂಗಲ್ ಜೆಮಿನೈ IPL ಜೊತೆ ಡೀಲ್ ಮಾಡಿಕೊಂಡಿದೆ. 270 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಕಳೆದ ವರ್ಷ ಚಾಟ್ GPT ಕೂಡ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಪಾನ್ಸರ್ ಮಾಡಿತ್ತು. ಅವರು 2 ವರ್ಷಕ್ಕೆ 16 ಕೋಟಿ ರೂಪಾಯಿಗೆ ಡೀಲ್ ಮಾಡ್ಕೊಂಡಿದ್ರು. ಈಗ ಜೆಮಿನೈ ಅಖಾಡಕ್ಕೆ ನುಗ್ಗಿದೆ. ಇನ್ನು 2025 ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಭಾರತದ ಸ್ಮಾರ್ಟ್ ಫೋನ್ ಶಿಪ್ಮೆಂಟ್ಸ್ ನಲ್ಲಿ 7% ಕುಸಿತ ಆಗಿದೆ. ಜಸ್ಟ್ 3.4 ಕೋಟಿ ಸ್ಮಾರ್ಟ್ ಫೋನ್ಸ್ ಸೇಲ್ ಆಗಿದೆ.
ಹಳೆ ಸ್ಟಾಕ್ ಸುಮಾರು ಉಳ್ಕೊಂಡಿದೆ. ಹಾಗೆ ಫೋನ್ಗಳಲ್ಲಿ ಬಳಸೋ ಕಾಂಪೋನೆಂಟ್ಗಳ ಬೆಲೆ ಏರಿಕೆಯಾಗಿ ಫೋನ್ ಬೆಲೆ ಕೂಡ ರೈಸ್ ಆಗ್ತಾ ಇದೆ. ಇದು ಕೂಡ ಕಾರಣ ಇರಬಹುದು ಅನ್ನೋ ಅಂದಾಜಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 6,818 ರೂಪಾಯಿ ಜಾಸ್ತಿಯಾಗಿ 1,54,227 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 6,242 ರೂಪಾಯಿ ಜಾಸ್ತಿಯಾಗಿ 1,41,272 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 9,752 ರೂಪಾಯಿ ಹೆಚ್ಚಾಗಿ 3,19,097 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳಲಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ಸ್ನೇಹಿತರೆ, ನಿಮಗೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಸ್ಪೆಷಲ್ ವಿಡಿಯೋಸ್, ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.